ಸಂಯೋಜನೆಯನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂಗಣ ಒಳಭಾಗದಲ್ಲಿ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರುವಂತ ಪ್ರಕೃತಿ ಚಿಂತಾಮಣಿ ವರ್ಸಸ್ ಚಾಲೆಂಜರ್ಸ್ ಕೋಲಾರದ ತಂಡ. 3 ದಿನಗಳ ಕಾಲದ ಹಗಲು ರಾತ್ರಿಯ ಪ್ರದರ್ಶಿತ ಪಂದ್ಯಾಕೂಟ ಮೊದಲ ದಿನದ ಆರಂಭವನ್ನು ಕಾಣ್ತಾ ಇದೆ. ಈ ಪರಿಸರದಲ್ಲಿ ಬಹಳಷ್ಟೊಂದು ಟೂರ್ನಮೆಂಟ್ ಅನ್ನು ಆಡಿರ್ತಕ್ಕಂಥ ಒಂದು ಜನಪ್ರಿಯ ತಂಡ ಕೂಡ ನೇತಾಜಿ ಕ್ರಿಕೆಟರ್ಸ್. ಬಹಳಷ್ಟೊಂದು ವ್ಯವಸ್ಥಿತ ಪಂದ್ಯಾಕೂಟವನ್ನು ಜಯಿಸಿರ್ತಕ್ಕಂಥ ಒಂದು ತಂಡ. ಮೊಟ್ಟ ಮೊದಲ ಬಾರಿಗೆ ಒಂದು ಸುಂದರವಾದಂತ ಪರಿಸರದ ಒಳಭಾಗದಲ್ಲಿ ಈ ರೀತಿ ಒಂದು ಹಗಲು ರಾತ್ರಿಯ ಟೂರ್ನಮೆಂಟಿನ ಸಂಯೋಜನೆ ಮಾಡ್ತಾ ಇದ್ದಾರೆ ಬಾಜಿ ಅವರ ಮುಂದಾಳತ್ವದಲ್ಲಿ. ಪ್ರಕೃತಿ ಚಿಂತಾಮಣಿ ಆನ್ ದ ಟಾಸ್, ಎಲೆಕ್ಟೆಡ್ ಟು ಬೌಲ್ ಫಸ್ಟ್ ಎನ್ನುವಂತ ಸೂಚನೆಯನ್ನು ಕೊಟ್ಟರು ಚಾಲೆಂಜರ್ಸ್ ಕೋಲಾರದ ತಂಡ. ಅಂಗಣ ಒಳಭಾಗದಲ್ಲಿ ದಾಂಡಿಗತನಕ್ಕೆ ಬರಬೇಕಾಗಿವೆ. 2007-2008 ಸಾಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಆರಂಭವನ್ನು ಕಂಡ ಬಳಿಕ ಲೈಟ್ ಟೆನ್ನಿಸ್ ಬಾಲ್ ಆಗಿರ್ಬೋದು, ಹಾರ್ಡ್ ಟೆನ್ನಿಸ್ ಬಾಲ್ ಆಗಿರ್ಬೋದು, IPL ಮಾದರಿ ಒಂದು ನಿಧಾನಗತಿಯಲ್ಲಿ ಈ ರೀತಿ ಒಂದು ಲೀಗ್ ಕಮ್ ನಾಕೌಟ್ ಪಂದ್ಯಾಕೂಟವನ್ನು ಮೈರೂಡಿಸಿಕೊಂಡಿತ್ತು. ವ್ಯವಸ್ಥಿತವಾಗಿ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಸಾಕ್ತಕ್ಕಂತ ವ್ಯವಸ್ಥಿತ ಲೀಗ್ ಕಮ್ ನಾಕೌಟ್ ಪಂದ್ಯ ಬಹಳಷ್ಟೊಂದು ಜನಪ್ರಿಯತೆಗಳನ್ನ ಪಡ್ಕೊಳ್ತಾ ಇದ್ದಾವೆ. ಬ್ಯಾಟರ್ಸ್ ಗಳ ಗಮನಕ್ಕೆ ಚೆಂಡನ್ನ ನೀವೇ ತರಬೇಕೆನ್ನುವುದಾಗಿ ಮೊದಲೇ ತಿಳಿಸಿದಂತೆ ಸಂಘಟಕರು. ಆ ನಿಟ್ಟಿನಲ್ಲಿ ಮತ್ತೆ ಅಂಗಣ ಒಳಭಾಗದಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲೆಂಜರ್ಸ್ ಕೋಲಾರದ ತಂಡ ಪ್ರಕೃತಿ ಚಿಂತಾಮಣಿ ಈ ತಂಡದ ನಡುವೆ ಪಂದ್ಯಾಟವನ್ನು ಆಡ್ತಾ ಇದೆ. S7 ಸ್ಪೋರ್ಟ್ಸ್ ಈ ಟೂರ್ನಮೆಂಟಿನ ನೇರ ಪ್ರಸಾರ ಕೂಡ ನೋಡಿ. ಎರಡೂ ತಡ 12 ಪ್ಲೇಯರ್ ಬಂದಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಪ್ರಕೃತಿ ಚಿಂತಾಮಣಿಯ 12th ಪ್ಲೇಯರ್ ಚಾಲೆಂಜರ್ಸ್ ಕೋಲಾರ. ಆರಂಭಿಕ ಅವರ ಮೊದಲ ಚೆಂಡು ಹರಿ ಯಾವುದೇ ರೀತಿಯ ಆಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಾಣ್ತಾ ಇದೆ. 5 ಓವರ್ಗಳ ಪಂದ್ಯಾಂಗದ ಒಳಭಾಗದಲ್ಲಿ ಮೊದಲ ಹಂತದ ಅದು ಯಾವ ರೀತಿ ಇನ್ನಿಂಗ್ಸ್ ದಾಖಲಿಸ್ತಾರೆ ನೋಡ್ಬೇಕಾಗಿದೆ. ಎರಡನೇ ಚೆಂಡು ಹರಿದಾಂಡಲೆ ಡೀಪ್ ಎಕ್ಸ್ಟ್ರಾ ಕವರ್ಸ್ ಶಾರ್ಟ್ ಪಾಯಿಂಟ್ ನಡುವಣ 1-2 ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ ಚಾಲೆಂಜರ್ಸ್ ಕೋಲಾರದ ತಂಡ. ಆರಂಭಿಕ ಓವರ್ನ ಚಾಲ್ತಿಯ ಎರಡನೇ ಓವರ್ನ ಎರಡನೇ ಚೆಂಡಿನಲ್ಲಿ 2 ಓಟದ ಪೂರೈಕೆಯನ್ನು ಕಂಡ್ರು. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳು ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮೊದಲ ಓವರ್ನ ಚಾಲ್ತಿಯಲ್ಲಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಹರಿದಾಂಡಲೆ ಚೆಂಡು ಸೀಮಾ ರೇಖೆಯ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ. ಮೊದಲ ಬೌಂಡರಿಯನ್ನು ದಾಖಲಿಸಿರ್ತಕ್ಕಂಥ ಚಾಲೆಂಜರ್ಸಿನ ಪರವಾಗಿ ಹರಿ ಬಿರುಸಿನ ಆಟವನ್ನು ದಾಖಲಿಸಬಲ್ಲಂತ ಅನುಭವಿ ಆಟಗಾರ. ಶಾರ್ಟ್ ಆಗಿತ್ತು, ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಫುಲ್ ಮಾಡೋ ಪ್ರಯತ್ನ ಹಂತದಲ್ಲಿ ಹರಿ ಹೊಡೆತ ನೇತಾಜಿ ಕ್ರಿಕೆಟರ್ಸಿನ ಮುಖ್ಯ ವೇದಿಕೆ ಮುಖಪುಟವನ್ನು ಬಡಿತಾ ಇದೆ. ಭರ್ಜರಿ ಸಿಕ್ಸರ್
ಷಟ್ಕ 6 ಓಟಗಳ ಸೇರ್ಪಡೆ ಕೂಡ. ತಂಡದ ಮೊತ್ತ 12 ಕಾಣ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಎಂಡ್ ಆಫ್ ಫಸ್ಟ್ ಓವರ್ ಸ್ಕೋರ್ 12 ವಿದೌಟ್ ಲಾಸ್. 12-40 ಪಂದ್ಯಾಟವನ್ನು ಆಡ್ತಾ ಇದೆ ಚಾಲೆಂಜರ್ಸ್ ಕೋಲಾರದ ತಂಡ. ಹರಿ ಮತ್ತು ಅಬ್ರಾರ್ ಆರಂಭಿಕ ಆಟಗಾರರು. ಮಹೇಶ್ ಗೌಡ್ರ ಸಾರಥ್ಯದಲ್ಲಿ ಈ ಒಂದು ಪರಿಸರದಲ್ಲಿ ಬಹಳಷ್ಟೊಂದು ಟೂರ್ನಮೆಂಟ್ ಅನ್ನು ಆಡ್ತಾ ಇರುವಂತ ಒಂದು ತಂಡ ಕೂಡ ಚಾಲೆಂಜರ್ಸ್ ಕೋಲಾರ. ನೇತಾಜಿ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪರಿಸರದ ಇತಿಹಾಸದಲ್ಲಿ ಹಗಲು ರಾತ್ರಿಯ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇರುವಂತಹ ನೇತಾಜಿ ಕ್ರಿಕೆಟರ್ಸಿನ ತಂಡ. ಪ್ರಕೃತಿ ಚಿಂತಾಮಣಿಯ ತಂಡ ಮೊದಲ ಓವರ್ನಲ್ಲಿ 12 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಹರಿ ಆರಂಭಿಕ ಓವರ್ನಲ್ಲಿ ಬಿರುಸಿನ ಒಂದು ಆಟವನ್ನು ಆರಂಭಿಸಿದ್ದಾರೆ. 5 ಓವರ್ಗಳ ಪಂದ್ಯ. ಹೊಸ ಬೌಲರ್ 2ನೇ ಓವರ್ಗಾಗಿ ಅಕ್ಷಯ್ ಎಸೆತಗಾರಿಕೆ ಭಾಗದಲ್ಲಿ ಚಿಂತಾಮಣಿ ತಂಡದ ಪರವಾಗಿ. ನೋಡಿ, ಪಂದ್ಯ ವಿಳಂಬ ಮಾಡಬಾರ್ದು. 30-35 ಸ್ಪರ್ಧಾತ್ಮಕ ಮೊತ್ತ. 40-48 ಗೌರವಾನ್ವಿತ ಮೊತ್ತ. 50-55-60 ಹೋರಾಟಕಾರಿಯ ಮೊತ್ತವಾಗಿ ಸಾಗುತ್ತೆ 5 ಓವರ್ಗಳ ಪಂದ್ಯಾಟದಲ್ಲಿ. ಅದ್ಯಾವ ಮೊತ್ತವನ್ನು ಪ್ರೇರಿಸ್ತಾರೆ ನೋಡಬೇಕಾಗಿದೆ ಚಾಲೆಂಜರ್ಸ್ ಕೋಲಾರದ ತಂಡ. ಅಕ್ಷಯ್ ಎಸೆದ ಮೊದಲ ಚೆಂಡು. ಒಂದೋಟದ ಪೂರೈಕೆ ಕೂಡ. ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನು ಮಾಡಿಕೊಂಡು ಪಂದ್ಯಾಟವನ್ನು ಆಡುವಂತ ಪ್ರಯತ್ನದ ಅಡಿಯಲ್ಲಿ ಅಬ್ರಾರ್ ಮತ್ತು ಹರಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಹರಿಯ ಹೊಡೆತ ಲಾಂಗನ್ ಮತ್ತು ಲಾಂಗ್ ನಡುವಣ ಚೆಂಡು. ಸುಲಭದ ಕ್ಯಾಚ್ ಕೈ ಸೇರೋ ಮುಖಾಂತರವಾಗಿ ಚಾಲೆಂಜರ್ಸ್ ಕೋಲಾರದ ಮೊದಲ ವಿಕೆಟ್ ಪತನ. ಹದಿಮೂರಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಚಾಲೆಂಜರ್ಸ್ ಕೋಲಾರ. ಅಂಗಣ ಒಳಭಾಗದಲ್ಲಿ ಮತ್ತರುವ ಹೊಸ ಆಟಗಾರನ ಸೇರ್ಪಡೆ. ಫೆಡ್ರಿಕ್ ಬರ್ತಾ ಇದ್ದಾನೆ. ಒಂದು ಬಿರುಸಿನ ವಿಕೆಟ್ ಅನ್ನು ಉರುಳಿಸ್ತಾ ಇರುವಂತ ಅಕ್ಷಯ್ ಪ್ರಕೃತಿ ಚಿಂತಾಮಣಿಯ ಪರವಾಗಿ. ಈ ಪರಿಸರ ಜನಪ್ರಿಯ ಆಟಗಾರರೆಲ್ಲರೂ ಕೂಡ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ ನೇತಾಜಿ ಟ್ರೋಫಿಗಾಗಿ. ವೈಡ್ ಬಾಲ್ ಆಫ್ ಸ್ಟಂಪ್ ಹೊರ ತಿರುವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 14 ಓಟಗಳು 2ನೇ ಓವರ್ನ ಚಾಲ್ತಿಯಲ್ಲಿ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಾಜ್ಯ ಟೆನ್ನಿಸ್ ಬಾಲ್ ನ ಮೊರೆ ಹೋಗುವಂತ ಸಂದರ್ಭವನ್ನು ಕಂಡ್ರೆ ರಿವರ್ಸ್ ಶಾಟ್ ಒಂದು ಹಂತದಲ್ಲಿ ಪ್ಯಾಷನ್ ಆಟವಾಗಿ ಮೊರೆ ಹೋಗ್ತಾ ಇದೆ. ಸ್ಲೋವರ್ ಡೆಲಿವರಿ ತೀರಾ ಕ್ಲೋಸ್ ಪಿಚ್ಚಿನ ಲಾಭವನ್ನ ಫೆಡ್ರಿಕ್ ಪಡ್ಕೊಳ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಮೊದಲ ಓವರ್ ನಲ್ಲೇ ಹರಿಯಾಟ ಬಿರುಸಿನ ಆರಂಭವನ್ನು ಕೊಟ್ಟರು ಕೂಡ 2ನೇ ಓವರ್ ಚಿಂತಾಮಣಿಗೆ ಅಕ್ಷಯ್ ಯಶಸ್ಸನ್ನು ತರುವಂತ ಪ್ರಯತ್ನದಡಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್. ವೈಡ್ ಬಾಲ್ ಆಫ್ ಸ್ಟಂಪ್ ಹೊರತಿರುವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 15ಕ್ಕೆ 1.
ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಷಣಗಾತ್ರಗಳಲ್ಲಿತ್ತು. ಕ್ಯಾಚ್ ಅನ್ನು ಪಡ್ಕೊಳ್ಳುವ ಪ್ರಯತ್ನ. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಗ್ತಾ ಇದೆ. ಬೌಲರ್ ಸ್ವತಃ ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಮತ್ತೆ ಓಟಗಳ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಎರಡು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 16 ಓಟಗಳು. ಮೊದಲ ವಿಕೆಟ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಚಾಲೆಂಜರ್ಸ್ ಕೋಲಾರದ ತಂಡ. ಬಾಜಿ ಅವರ ಮುಂದಾಳತ್ವದಲ್ಲಿ ಹಗಲು ರಾತ್ರಿಯ ವ್ಯವಸ್ಥಿತ ಟೂರ್ನಮೆಂಟ್ ಇಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ದಿನಕ್ಕಾಗಿ ಇನ್ನು ಕೂಡ ಮೊದಲ ಇನ್ನಿಂಗ್ಸ್ ನಲ್ಲಿ 18 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಎಷ್ಟರ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ ಅಬ್ರಾರ್ ಮತ್ತು ಫೆಡ್ರಿಕ್ ಅಂಗಣ ಒಳಭಾಗದಲ್ಲಿ. ನಾರಾಯಣ ಸ್ವಾಮಿ ಮೂರನವರ್ಗಾಗಿ ಅಣ್ಣ ವಿಳಂಬ ಮಾಡಬೇಡಿ, ನೀವು ಪಂದ್ಯ ಮುಂದುವರ್ಸ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದಾವೆ. ಫೆಡ್ರಿಕ್ ಹೊಡೆತ ಲಾಂಗ್ ಆಫ್ ಎಲ್ ಭಾಗದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಪರ್ಫೆಕ್ಟ್ ಆದಂತ ಹೊಡೆತಗಳು ದಾಖಲಿಸ್ತಾ ಇಲ್ಲ. ಕೇವಲ ಅರೆ ಮನಸ್ಸಿನ ಹೊಡೆತಗಳು ಮಾತ್ರ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತಂಡದ ಮೊತ್ತ 17. ಎರಡನೇ ಚೆಂಡು ಗೂಟದ ಹಿಂಬದಿಯಲ್ಲಿ ಸುಲಭದ ಕ್ಯಾಚ್ ಪಡ್ಕೊಳ್ಳೋ ಮುಖಾಂತರವಾಗಿ ಅಬ್ರಾರ್ ಔಟ್. ಅಂಗಡ ಒಳಭಾಗದಲ್ಲೇ ಮತ್ತರ್ವ ಹೊಸ ಆಟಗಾರನ ಸೇರ್ಪಡೆ. ಇರ್ಫಾನ್ ಬರ್ತಾ ಇದ್ದಾನೆ ಚಾಲೆಂಜರ್ಸ್ ಕೋಲಾರದ ಪರವಾಗಿ. ಯಾವುದೇ ಸಮಯದಲ್ಲೂ ಕೂಡ ಬಿರುಸಿನ ಆಟವನ್ನು ದಾಖಲಿಸಬಲ್ಲಂತ ಚಾಲೆಂಜರ್ಸ್ ಕೋಲಾರದ ಮತ್ತರ್ವ ಪ್ರಮುಖ ಆಲ್ರೌಂಡರ್ ಆಟಗಾರ ಕೂಡ ಇರ್ಫಾನ್ ಅಂಗಡ ಒಳಭಾಗದಲ್ಲಿ. ಮೊದಲ ಹಂತದಲ್ಲಿ ರಿವರ್ಸ್ ಆಡುವಂತ ಪ್ರಯತ್ನಗಳು ಮತ್ತೆ ಯಶಸ್ಸನ್ನ ತರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮೂರದವರ ಚಾಲ್ತಿಯಲ್ಲಿ 3 ಚೆಂಡುಗಳ ಮುಕ್ತಾಯದ ಬಳಿಕ 17ಕ್ಕೆ 2. ಥರ್ಡ್ ಮ್ಯಾನ್ ಭಾಗ ಸ್ಲಿಪ್ ವಿಭಾಗದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ ಕೂಡ. ತಂಡದ ಮೊತ್ತ ಈ ಹಂತದಲ್ಲಿ 18ಕ್ಕೆ 2. 5 ಓವರ್ಗಳ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಓವರ್ನ ಮುಕ್ತಾಯಕ್ಕಾಗಿ ಅಂತಿಮ 2 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಮತ್ತೆ 5ನೇ ಬಾರಿ ನಾರಾಯಣ ಸ್ವಾಮಿ ಎಸೆತಗಾರಿಕೆ ಭಾಗದಲ್ಲಿ ಫೆಡ್ರಿಕ್ ಎಸೆದಿರುವಂತ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ತಟ್ಟಿ ಮುಟ್ಟಿ ಆಡುವಂತ ಪ್ರಯತ್ನ. ಮತ್ತೆ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 19 ಓಟಗಳು. ಅಂತಿಮ 1 ಎಸೆದ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್. ಅಂತಿಮ ಚೆಂಡಿಗಾಗಿ ಬಬಾರ್ ನಾರಾಯಣ ಸ್ವಾಮಿ ಎಸೆತಗಾರಿಕೆ ಭಾಗದಲ್ಲಿ ಇರ್ಫಾನ್ ಗೆಸೆದಿರುವಂತ ಚೆಂಡು ಮತ್ತೆ ಸ್ಲಿಪ್ ಭಾಗದಲ್ಲಿ ಒಂದೊಡ ಸೇರ್ಪಡೆ. ಎಂಡ್ ಆಫ್ 3 ಓವರ್ ಸ್ಕೋರ್ 20, ಲಾಸ್ ಆಫ್ 2 ವಿಕೆಟ್. 20ಕ್ಕೆ 2. ಮೊದಲ ಓವರ್ ನಲ್ಲಿ ಒಂದು 12 ಓಟವನ್ನು ದಾಖಲಿಸಿದ ತಂಡ. ಅದಾದ ಬಳಿಕ ಮತ್ತೆ ಉಳಿದಿರ್ತಕ್ಕಂಥ 2 ಓವರ್ಗಳಲ್ಲಿ ಕೇವಲ 8 ಓಟವನ್ನಷ್ಟೇ ದಾಖಲಿಸ್ತಾ ಇದ್ದಾರೆ 12 ಚೆಂಡುಗಳ ಮುಂದೆ. ಮೊದಲ ಹಂತದಲ್ಲಿ ಹರಿ ದಾಖಲಿಸಿರುವಂತ ಒಂದು ಭರ್ಜರಿ ಸಿಕ್ಸರ್, ಒಂದು ಅತ್ಯುತ್ತಮ ರೀತಿಯ ಒಂದು ಆಟದ ಒಂದು ಯಶಸ್ವಿಗೆ ಕಾರಣವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನಿಂಗ್ಸಿನ 12 ಚೆಂಡುಗಳು ಮಾತ್ರ ಅಂಗಡಿ ಒಳಭಾಗದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಪ್ರಮೋದ್ ಎಸೆತಗಾರಿಕೆ ಭಾಗದಲ್ಲಿ ಮೈಟಿ ಪ್ರಮೋದ ಟೆನಿಸ್ ಬಾಲ್ ಕಂಡಿರ್ತಕ್ಕಂಥ ಮಾತಾರುವ ಉದಯೋನ್ಮುಖ ಆಟಗಾರ ಕೂಡ. ಟೆನಿಸ್ ರಂಗದ ಒಂದು ದೈತ್ಯ ತಂಡ ಕೂಡ ಮೈಟಿ ಬೆಂಗಳೂರು ಪರವಾಗಿ ಬಹಳಷ್ಟು ಒಂದು ಪ್ರಮುಖ ಪಂದ್ಯಾಟವನ್ನು ಆಡಿರುವಂತ ಪ್ರಮೋದ್. ಯಾರ್ಕರ್ ಡೆಲಿವರಿ ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ
ಇರ್ಫಾನ್ ಒಂದೊಳ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾನೆ. 21 ತಂಡದ ಮೊತ್ತ 4ನೇ ಓವರ್ನ ಚಾಲ್ತಿಯಲ್ಲಿ. ಪ್ರಕೃತಿ ಚಿಂತಾಮಣಿ ವಸಾಸ್ ಚಾಲೆಂಜರ್ಸ್ ಕೋಲಾರ ಇಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂತ 2 ತಂಡಗಳು. ಮತ್ತೆ ಪ್ರಮೋದ 2ನೇ ಚೆಂಡಿಗಾಗಿ ಶಾರ್ಟ್ ಆಗಿ ಬಿದ್ದ ಚೆಂಡು ಪ್ಯಾಟ್ರಿಕ್ ದಂಡಲೆ ಲಾಂಗ್ ಆನ್ ಮತ್ತು ಸೀಮರ ಕ್ಯಾಚಿನಲ್ಲಿ ಬಹಳಷ್ಟು ಉತ್ತಮ ಒಂದೊಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪ್ಯಾಟ್ರಿಕ್ ವಿಕೆಟ್ ಕೂಡ ಪತನ. ಮೊದಲ ಹಂತದಲ್ಲಿ ಬಹುಶಃ ಚಾಲೆಂಜರ್ಸ್ ಪರವಾಗಿ ಬಿರುಸಿನ ಆಟವನ್ನು ದಾಖಲಿಸಬಲ್ಲಂತ ಪ್ರಮುಖ 3 ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ಚಾಲೆಂಜರ್ಸ್ ಕೋಲಾರದ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಕನಿಷ್ಠ ಮೊತ್ತದತ್ತ ಒತ್ತಡಕ್ಕೆ ಸಿಲುಕ್ತಾ ಇರುವಂತಹ ಒಂದು ತಂಡ ಕೂಡ. ಮಹೇಶ್ ಗೌಡ್ರ ಒಂದು ಸಾರಥ್ಯದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ತಂಡ. ಕೋಲಾರ ಪರಿಸರದಲ್ಲಿ ಒಂದು ಜನವರಿ ತಿಂಗಳಲ್ಲಿ ಒಂದು ದಾಖಲೆಯುತ ಪಂದ್ಯಾಕೂಟ 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ 4 ದಿನಗಳ ಪ್ರತಿಷ್ಠಿತ ಟೂರ್ನಮೆಂಟ್ ಅದ ಸಂಯೋಜನೆಯನ್ನು ಮಾಡ್ಲಿಕ್ಕಿರುವಂತಹ ಒಂದು ತಂಡ ಕೂಡ ಚಾಲೆಂಜರ್ಸ್ ಕೋಲಾರ. ನಟನೆರ ಹೊಡೆತಗಳನ್ನು ದಾಖಲಿಸಬಲ್ಲಂತ ಪ್ರಯತ್ನ ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ನೋ ಬಾಲ್ ಎನ್ನುವಂತ ಸೂಚನೆ. 1+1 2 ಓಟ ಸೇರ್ಪಡೆ. ಪ್ಲಸ್ ಫ್ರೀ ಹಿಟ್. ಇರ್ಫಾನ್ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಲೆಗ್ ಬೈಸ್ ಎನ್ನುವಂತ ಸೂಚನೆ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯದ ವೀಕ್ಷಕರಾಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊತ್ತ 23. ಶಾರ್ಟ್ ಆಗಿ ಬಿದ್ದ ಚೆಂಡು ಇರ್ಫಾನ್ ದಂಡಲೆ ಲಾಂಗ್ ಆನ್ ಮೇಲ್ ಭಾಗದಲ್ಲಿ ಮತ್ತೊಂದು ಅತ್ಯುತ್ತಮ ರೀತಿಯ ಒಂದು ಪಂದ್ಯ ತಿರುವನ್ನ ಕಂಡುಕೊಳ್ತದೆ. ಕ್ಯಾಚ್ ಅನ್ನ ಪಡ್ಕೊಂಡ್ರು. ಹೈಟ್ ನೋಬಲ್ಗಾಗಿ ರಿವ್ಯೂ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್ ನೋ ಬಾಲ್ ಎನ್ನುವಂತ ಸೂಚನೆ. ಫ್ರೀ ಹಿಟ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳಷ್ಟು ಉತ್ತಮವಾದ ಹೊಡೆತ. ಕ್ಷಣಾತ್ರ ಗಾಳಿಯಲ್ಲಿತ್ತು. ಫ್ರೀಟಿನ ಚೆಂಡಿನ ಲಾಭವನ್ನ ಮತ್ತೆ ಪಡ್ಕೊಳ್ತಾ ಇಲ್ಲ. ಕೇವಲ 2 ಓಟದ ಸೇರ್ಪಡೆ. 27 ತಂಡದ ಮೊತ್ತ. 27 loss of 3 wicket. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. 4 ಓವರ್ಗಳ ಮುಕ್ತಾಯದಲ್ಲಿ
ತಂಡದ ಮೊತ್ತ 28 ಓಟವನ್ನು ದಾಖಲಿಸ್ತಾ ಇದೆ ಚಾಲೆಂಜರ್ಸ್ ಕೋಲಾರದ ತಂಡ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ಸಿಂಗಲ್ ಆಗಿದೆ, ಅದಾದ ಬಳಿಕ ಒಂದು ವೈಡ್ ಬಾಲ್. ಈ ಓವರ್ ನಲ್ಲಿ 2 ನೋ ಬಾಲ್ ಬಂದಿದೆ. ಅದಾದ ಬಳಿಕ ಒಂದು ಡಾಟ್ ಬಾಲ್, ಒಂದು ಡಬಲ್, ಒಂದು ಡಾಟ್ ಬಾಲ್, ಒಂದು ಸಿಂಗಲ್. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ನಾಲ್ಕು ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 28-3. ಲಾಂಗ್ ಆನ್, ಲಾಂಗ್ ಆಫ್, ಸಿಲಿಮಿಡ್ ಆಫ್, ಡೀಪ್ ಎಕ್ಸ್ಟ್ರಾ ಕವರ್, ಶಾರ್ಟ್ ಪಾಯಿಂಟ್, ಕವರ್ ಪಾಯಿಂಟ್, ಮಿಡ್ ಆನ್, ಸ್ಕ್ವೇರ್ ಲೆಗ್ ಇರುತ್ತಲೇ ಚಿಂತಾಮಣಿಯ ತಂಡ ಅತ್ಯುತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಜವಾವಣೆ ಮಾಡ್ತಾ ಇದೆ. ರೋಷನ್ ಎಸೆತಗಾರಿಕೆ ಭಾಗದಲ್ಲಿ 5ನೇ ಓವರ್ನ ಮೊದಲ ಚೆಂಡಿನಲ್ಲಿ ಒಂದೋಟದ ಲಾಭವನ್ನು ಪಡ್ಕೊಂಡ್ರು. ತಟ್ಟಿಮುಟ್ಟಿ ಆಡಬಲ್ಲಂತ ಪ್ರಯತ್ನಗಳು 29-3. ಇನ್ನಿಂಗ್ಸಿನ 5 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. ಇವತ್ತಿನ ಬೆಳಗಿನಿಂದ ಸಾಕ್ತಕ್ಕಂತ ಕೆಲವೊಂದು ಪಂದ್ಯಾಟಗಳು ಕನಿಷ್ಠ ಮೊತ್ತದ ಮೊದಲ ಇನ್ನಿಂಗ್ಸಿನ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಮತ್ತೆ ರೋಷನ್ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ವೈಡ್ ಬಾಲ್. ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಫ್ರಮ್ ಒಡಿಶಾ ವೈಡ್ ಬಾಲ್ ಎನ್ನುವಂತ ಸೂಚನೆ ತೋರ್ಪಡಿಸ್ತಾ ಇದ್ದಾರೆ. ತಂಡದ ಮೊತ್ತ 30-3. ಆರಂಭಿಕ ಇನ್ನಿಂಗ್ಸ್ನ ಚಾಲ್ತಿಯಲ್ಲಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆತ. ಮೊದಲ ಓವರಿನ ಒಂದು 12 ಓಟಗಳ ಒಂದು ಮೇಲ್ನೋಟವನ್ನ ನೋಡುವಂತ ಪರಿಸ್ಥಿತಿಯನ್ನ ಕಂಡ್ರೆ ಬಹುಶಃ 5 ಓವರ್ಗಳಲ್ಲಿ 50ಕ್ಕೂ ಮಿಕ್ಕಿದ ಓಟವನ್ನು ದಾಖಲಿಸುವಂತ ಒಂದು ಇರಾದೆಯನ್ನು ಇಟ್ಟಂತ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ 4 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 30 ಓಟವನ್ನಷ್ಟೇ ದಾಖಲಿಸ್ತಾ ಇದೆ ಚಾಲೆಂಜರ್ಸ್ ಕೋಲಾರದ ತಂಡ. ಇನ್ನು ಕೂಡ 4 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟದ ಪೂರೈಕೆ, 2ನೇ ಓಟ ದಾಖಲಿಸುವ ಪ್ರಯತ್ನ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ರನ್ಔಟ್ ಮುಖಾಂತರವಾಗಿ ಅಸೀಮ್ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೇಮಂತ್ ಅಂಗಡಿ ಒಳಭಾಗದಲ್ಲಿ 3 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ. ಹೇಮಂತ್ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಲಾಸ್ಟ್ ಬಾಲ್ ರಿಮೇನ್ ನಾವು 2 ಎಸೆತ ಬಾಕಿಯಲ್ಲಿದೆ. 31 ಫಾರ್ 4 ವಿಕೆಟ್. 31-4. ಹೇಮಂತನಿಗೆ ಎಸೆದಿರುವಂತ ಚೆಂಡು. ಇರ್ಫಾನ್ ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನು ಮಾಡಿಕೊಳ್ಳುವಂತ ಪ್ರಯತ್ನ. ಹೇಮಂತನ ವಿಕೆಟ್ ಕೂಡ ಉರುಳ್ತಾ ಇದೆ. 31-5. ಅಂತಿಮ 1 ಎಸೆತ ಮಾತ್ರ ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ.
ಮೊದಲ ದಿನದ ಯಶಸ್ಸಿನ ಪಂದ್ಯಕೂಟಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಏತನ್ಮಧ್ಯೆ ಕ್ಲೀನ್ ಬೋಲ್ಡ್ ಮೊದಲ ಇನ್ನಿಂಗ್ಸಿನ ಮುಕ್ತಾಯದಲ್ಲಿ ತೆಳಮತ್ತ 32 ಟಾರ್ಗೆಟ್ ಅನ್ನು ಚೇಸ್ ಮಾಡ್ಕೊಳ್ಬೇಕಾಗಿದೆ ಪ್ರಕೃತಿ ಚಿಂತಾಮಣಿಯ ತಂಡ. ಕನಿಷ್ಠ ಮೊತ್ತದ ಒಂದು ಟಾರ್ಗೆಟ್ ಅನ್ನು ಪ್ರೇರಿಸತಕ್ಕಂಥ ಚಾಲೆಂಜರ್ಸ್ ಕೋಲಾರ. ಹಲೋ, ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಎಸ್ಎ ಕ್ರಿಕೆಟರ್ಸ್ ಮತ್ತು ಜಿಡಿ ಅಟ್ಯಾಕರ್ಸ್. ಎರಡೂ ತಂಡ ನಾಯಕರು ಟಾಸ್ಗೆ ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ನೇತಾಜಿ ಯುವಕರ ಬಳಗ ಗೌನಿಫಲ್ ಇವರ ಆಶ್ರಯದಲ್ಲಿ ನಡೀತಾ ಇರುವಂತ ಪರಿಮಿತ ಓವರ್ಗಳ ದಾಂಡು ಚೆಂಡಿನ ಸಮರ. ನೇತಾಜಿ ಕ್ರಿಕೆಟರ್ಸ್ ಕಪ್ 2025ಕ್ಕಾಗಿ ಹಗಲು ರಾತ್ರಿಯ ದಾಂಡು ಚೆಂಡಿನ ಸಮರ ಮೊದಲ ದಿನದತ್ತ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬೆಳಗಿನ ಅವಧಿಯಲ್ಲಿ ಈ ಪರಿಸರದ ಜನಪ್ರಿಯ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಒಂದು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರವಾಗಿ ಒಂದು ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ ಇವತ್ತು ಪ್ರಾರಂಭ, ನಾಳೆ ದಿನ ಮುಂದುವರಿಕೆ ಆದಿತ್ಯವಾರ ನಡು ರಾತ್ರಿ ವೇಳೆಯಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದೊಂದಿಗೆ ಮುಕ್ತಾಯವನ್ನು ಕಾಣಬೇಕಾಗಿದೆ. ನೇತಾಜಿ ಕ್ರಿಕೆಟರ್ಸ್ ಕಪ್ ರೂಪದಲ್ಲಿ ಸಾಕ್ತಕ್ಕಂಥ ದಾಖಲೆಯುತ ಪಂದ್ಯಾಕೂಟ. ಜಿಡಿ ಅಟ್ಯಾಕರ್ಸ್ ನಾಯಕರು ನಮ್ಮ ಜೊತೆ ಇದ್ದಾರೆ. ಎಸ್ಎ ಕ್ರಿಕೆಟರ್ಸಿನ ನಾಯಕರು ಇಮಿಡಿಯೇಟ್ ಆಗಿ ಟಾಸ್ಗೆ ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದೀವಿ. 32 ಟಾರ್ಗೆಟ್. ಮೂರ್ತಿ ಮತ್ತು ರೋಷನ್ ಆರಂಭಿಕ ಆಟಗಾರ ಅಂಗಣದ ಒಳಭಾಗದಲ್ಲಿ. ಮುಂದಿನ ಪಂದ್ಯ ಟಾಸ್ ಕಾರ್ಯಕ್ರಮವನ್ನ ರಾಹುಲ್ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ನೇತಾಜಿ ಕ್ರಿಕೆಟರ್ಸ್ ಸದಸ್ಯರಾಗಿರುವಂತ ರಾಹುಲ್ ಅವರು ಮುಂದಿನ ಪಂದ್ಯಾಟದ ಒಂದು ಟಾಸ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. 32 ಇಸ್ ದ ಟಾರ್ಗೆಟ್. ಕ್ರಿಕೆಟ್ ಅದೃಷ್ಟದ ಆಟ. ಕನಿಷ್ಠದ ಮೊತ್ತ ಗರಿಷ್ಠ ಒತ್ತಡವನ್ನು ತಂದಿರತಕ್ಕಂಥ ನಿದರ್ಶನ ಕ್ರಿಕೆಟಿನ ವಲಯದಲ್ಲಿದೆ. ಗರಿಷ್ಠ ಮೊತ್ತ ಕನಿಷ್ಠ ವೇಳೆಯಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ನಿದರ್ಶನ ಕೂಡ ಕ್ರಿಕೆಟಿನ ವಲಯದಲ್ಲಿದೆ. ಆ ನಿಟ್ಟಿನಲ್ಲಿ ಈ ಪಂದ್ಯಾಟವನ್ನು ಯಾವ ತಂಡ ಜಯಿಸ್ತಾರೆ ನೋಡಬೇಕಾಗಿದೆ. ಹರಿಯಸದ ಮೊದಲ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಮೂರ್ತಿ ಹೊಡೆತ ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ವೆರಿ ಫಸ್ಟ್ ಬೌಂಡ್ರಿ, 4 ಓಟದ ಸೇರ್ಪಡೆ.
ಮತ್ತೆರಡನೇ ಬಾರಿ ಆರಂಭಿಕ ಓವರ್ ಚಾಲ್ತಿಯಲ್ಲಿ ಹರಿ ಎಸೆತಗಾರಕ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮೂರ್ತಿ ದಾಂಡ ಮುಖಾಂತರವಾಗಿ ಸೆಕೆಂಡ್ ಬೌಂಡ್ರಿ. ತಂಡದ ಮೊತ್ತ 8 ಓಟಗಳು. ಮುಂದಿನ ಪಂದ್ಯ ಟಾಸ್ ಜಯ ಸೇರುವಂತ ಜಿಡಿ ಆಟಗಾರ್ಸಿನ ತಂಡ ಬೌಲ್ ಫಸ್ಟ್ ಎಂಬುದಾಗಿ ಸೂಚಿಸಿದ್ದಾರೆ. ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನಗಳು. ಮೂರ್ತಿ ಹಂತದಲ್ಲಿ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ 2 ಚೆಂಡುಗಳ ಮುಂದೆ 2 ಭರ್ಜರಿ ಬೌಂಡ್ರಿ ದಾಖಲಿಸಿ ಅಂತ ಮೂರ್ತಿ ಬಹಳಷ್ಟೊಂದು ವ್ಯವಸ್ಥಿತ ಆಟವನ್ನು ಆಡಿದ್ದಾರೆ. ಮೂರ್ತಿ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಹರಿ ಕಮ್ ಬ್ಯಾಕ್ ಮಾಡಿಕೊಳ್ತಾ ಇದ್ದಾನೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಹಳ ಶುದ್ಧವಾದ ಹೊಡೆತ. ಫ್ಲಾಟ್ ಸಿಕ್ಸರ್. ಆ ರೋಟಗಳ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 14ಕ್ಕೆ ನಾಲಸ್. ಮೊದಲ ಇನ್ನಿಂಗ್ಸ್ ನಲ್ಲಿ 12ಕ್ಕೆ ನಾಲಸ್ ಆಗಿ ಚಿಂತಾಮಣಿಯ ತಂಡವಾಡಿತ್ತು. ಎರಡನೇ ಇನ್ನಿಂಗ್ಸ್ ನಲ್ಲಿ ಅದೇ ಚಿಂತಾಮಣಿಯ ತಂಡ ಈ ಹಂತದಲ್ಲಿ 14ಕ್ಕೆ ನಾಲಸ್. ಚಾಲೆಂಜರ್ಸ್ ಕೋಲಾರ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ 12ಕ್ಕೆ ನಾಲಸ್ ಆಗಿ ಆಡಿದಂತ ತಂಡ. 24 ಎಸೆತ. ಜಯಕ್ಕಾಗಿ 18 ಓಟದ ಅವಶ್ಯಕತೆ. 18 ಓಟಗಳಷ್ಟೇ ಬರಬೇಕಾಗಿವೆ. ಅಸೀಂ ಎರಡನೇ ಓವರ್ಗಾಗಿ ಹದಿನೆಂಟು ಓಟಗಳಷ್ಟೇ ಬರಬೇಕಾಗಿವೆ. ಎರಡನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಸೀಂ ಎಸೆದ ಮೊದಲ ಚೆಂಡು ಕ್ಷಣಾತ್ರ ಗಾಳಿಯಲ್ಲಿತ್ತು. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ. ಚೆಂಡು ಸೀಮಾ ರೇಖೆ ಹೊರಭಾಗದ ಕ್ರಮಿಸುತ್ತದೆ. ರೋಷನ್ ದಾಳಿಯ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್. ಷಟ್ಕ. 6 ಓಟಗಳ ಸೇರ್ಪಡೆ. ತಂಡದ ಮೊತ್ತ 20ಕ್ಕೆ ನಾಲಸ್. ಜಯಕ್ಕಾಗಿ ಕೇವಲ 12 ಓಟದ ಅವಶ್ಯಕತೆ. 23 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 12 ಓಟಗಳಷ್ಟೇ ಬರಬೇಕಾಗಿವೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಶಾರ್ಟ್ ಪಾಯಿಂಟ್ ಡಿಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಪೆಡ್ರಿಕ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ ಒಂದೊಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 21. ಜಯಕ್ಕಾಗಿ 11 ಓಟಗಳ ಅವಶ್ಯಕತೆ. ಮೂರ್ತಿ ಹೊಡೆತ ತನ್ಮೂಲಕವಾಗಿ ಮಿಡ್ವಿಗಡ ಮೇಲ್ಭಾಗದಲ್ಲಿ ಕೃತಕ ಬೆಳಕಿನ ಒಂದು ಟವರ್ನ ಮುಖಪುಟವನ್ನು ಬಡಿತಾ ಇದೆ. ಭರ್ಜರಿ ಸಿಕ್ಸರ್. ಷಟ್ಕ. 6 ಓಟಗಳ ಸೇರ್ಪಡೆ ಕೂಡ. ಸಂತೋಷ್ ಪಂದ್ಯ ಮುಂದುವರಿಸ್ಕೊಳ್ಳಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸುತ್ತ ಹೊಡೆತ ಮಿಡ್ವಿಗಡ ಮೇಲ್ಭಾಗದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ಇನ್ನಿಂಗ್ಸಿನ ಅರ್ಧಾಂಶದಲ್ಲಿ ಪಂದ್ಯಾಟವನ್ನು ಮುಗಿಸ್ತಾ ಇರುವಂತ ಒಂದು ತಂಡ ಚಿಂತಾಮಣಿಯ ತಂಡ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಮುಂದಿನ ಹಂತಕ್ಕಾಗಿ ಸುಹಾಸ್ ಚಿತ್ರದುರ್ಗ.